ಹಲೋ ಎಲ್ಲರಿಗೂ ನಮಸ್ಕಾರ. ಏನು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಒಂದೊಳ್ಳೆ ಪರಿಹಾರನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ನಿಮಗೇನಾದರೂ ತುಂಬಾ ಗ್ಯಾಸ್ಟ್ರಿಕ್ ಇದೆ, ತಲೆನೋವಿದೆ ಮತ್ತು ಹೊಟ್ಟೆ ನೋವೆಲ್ಲ ಇದೆ ಅಂತ ಅನಿಸಿದಾಗ, ತುಂಬ ಹೊಟ್ಟೆ ನೋವು ಬಂದಾಗ ಅದಕ್ಕೆ ನೀವು ಈ ಜೀರಿಗೆಯನ್ನು ಬಳಸಿ ಈ ರೀತಿಯಾಗಿ ಕಷಾಯ ಮಾಡಿ ನೀವು ಕುಡಿದರೆ ಪಟ್ಟಂತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇದು ಜಾಸ್ತಿ ಟೈಮ್ ಏನು ಬೇಕಾಗಲ್ಲ, ಎರಡು ನಿಮಿಷ ಸಾಕು. ಮತ್ತು ಜಾಸ್ತಿ ಐಟಮ್ ಏನು ಬೇಡ, ಖಾಲಿ ನೀರು ಮತ್ತು ಜೀರಿಗೆ ಇದ್ದರೆ ಸಾಕು. ಈ ರೀತಿಯಾಗಿ ಕಷಾಯ ಮಾಡಿ ಕುಡಿದ್ರೆ ನಿಮಗೆ ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ, ಕೆಲವರಿಗೆ ತುಂಬ ತಲೆನೋವು ಬರುತ್ತೆ, ಗ್ಯಾಸ್ಟ್ರಿಕ್ಕಿಂದಾಗಿ ತಲೆನೋವು ಬರುತ್ತೆ, ಮತ್ತು ಅಜೀರ್ಣದಂತಹ ಒಂದು ಸಮಸ್ಯೆ ಇರುತ್ತೆ, ಹೊಟ್ಟೆ ನೋವು ಬರುತ್ತೆ. ಈ ರೀತಿಯಾಗಿ ಎಲ್ಲ ಒಂದು ಸಮಸ್ಯೆಗೆ ನೀವು ಈ ಜೀರಿಗೆಯಿಂದ ಪರಿಹಾರ ಮಾಡ್ಕೋಬೋದು. ಜೀರಿಗೆ ಅಂತೂ ಎಲ್ಲ ಸಮಸ್ಯೆಗೂ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಜೀರಿಗೆ ಅಷ್ಟು ಬೆಸ್ಟ್ ಬೇರೆ ಯಾವುದೂ ಇಲ್ಲ. ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವಂತಹ ಈ ಜೀರಿಗೆಯಿಂದ ಯಾವ ರೀತಿ ಕಷಾಯ ಮಾಡೋದು ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಇಲ್ಲಿ ನೀರು ಮತ್ತು ಜೀರಿಗೆ ಇವೆರಡು ಐಟಮ್ ಸಾಕಾಗುತ್ತೆ, ಬೇರೆ ಏನು ಬೇಡ. ಜೀರಿಗೆ ಮತ್ತು ನೀರು ತೊಗೊಂಡು ಒಂದು ಪಾತ್ರೆನ ಗ್ಯಾಸ್ ಮೇಲಿಟ್ಟು ಸ್ಟವ್ ಆನ್ ಮಾಡ್ಕೋಬೇಕಾಗತ್ತೆ. ನೋಡಿ, ಪಾತ್ರೆನ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕಾಗತ್ತೆ. ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಅದನ್ನ ಸ್ವಲ್ಪ ಹೊತ್ತು ಬಿಸಿ ಆಗಬೇಕು. ಯಾವ ರೀತಿ ಅಂತ ಹೇಳಿದರೆ, ಇದು ಚಟಪಟ ಅಂತ ಸಿಡೀತು ನೋಡಿ, ಆ ರೀತಿಯಾಗಿ ಒಂಥರ ಪರಿಮಳ ಬರುತ್ತೆ ಮತ್ತು ಚಟಪಟ ಅಂತ ಮೇಲ್ಮೇಲೆ ಹಾರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಈ ರೀತಿಯಾಗಿ ನೋಡಿ ಚಟಪಟ ಅಂತ ಮೇಲ್ಮೇಲಕ್ಕೆ ಹಾರ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆಯಾ? ಈ ರೀತಿಯಾಗಿ ಚಟಪಟ ಅಂತ ಹಾರಿದಾಗ ಸ್ವಲ್ಪ ನೀರು, 1 ಲೋಟ ನಾನು ನೀರು ತೊಗೊಂಡಿದ್ದೀನಿ, ನೀರನ್ನು ಹಾಕಿ ಮತ್ತು ಇದನ್ನು ಸ್ಟವ್ ಆಫ್ ಮಾಡಿಬಿಡಿ. ಮತ್ತೇನು ಜಾಸ್ತಿ ಕುದಿಬೇಕು ಆ ರೀತಿ ಅಂತ ಏನೂ ಇಲ್ಲ. ಇದನ್ನು ಈಗ ಜೀರಿಗೆ ಚಟಪಟ ಸಿಡಿದಾದ್ಮೇಲೆ ಇದಕ್ಕೆ 1 ಲೋಟ ನೀರು ಹಾಕಿ ಅದನ್ನ ಆಫ್ ಮಾಡಿಬಿಟ್ರೆ ಸಾಕು. ಜಾಸ್ತಿ ಹೊತ್ತಿನ ಕೆಲಸ ಏನೂ ಅಲ್ಲ, ಕೇವಲ ಇದು 2 ನಿಮಿಷದಲ್ಲಿ ಆಗುವಂತಹದ್ದು. 2 ನಿಮಿಷದಲ್ಲಿ ಈ ರೀತಿಯಾಗಿ ಜೀರಿಗೆ ಕಷಾಯವನ್ನು ಮಾಡಿ ಕೊಟ್ಟರೆ, ನಿಮಗೆ ಏನಾದರೂ ಸಮಸ್ಯೆ ಇದೆ, ಹೊಟ್ಟೆ ನೋವಿಂದ ಅಜೀರ್ಣ ಸಮಸ್ಯೆ ಆಗಿರ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಆಗಿರ್ಬೋದು, ತಲೆನೋವು, ನಿಮಗೆ ಯಾವುದೇ ರೀತಿಯಾದ ಒಂದು ಸಮಸ್ಯೆ ಆಗಿರಲಿ, ಈ ರೀತಿ ತಟ್ಟಂತ ಈ ರೀತಿಯಾಗಿ ಜೀರಿಗೆ ಕಷಾಯವನ್ನು ಮಾಡಿ ಕುಡೀರಿ. ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಜೀರಿಗೆ ಅಂತ ಹೇಳಿದರೆ ಎಲ್ಲ ಸಮಸ್ಯೆಗೂ ರಾಮಬಾಣ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಬೇರೆ ರೀತಿ ಮೆಥಡನ್ನು ಯೂಸ್ ಮಾಡಿ ಅದರಿಂದ ನಿಮ್ಗೆ ಸಕ್ಸಸ್ ಆಗದೆ ಇರ್ಬೋದು, ಆದರೆ ಈ ರೀತಿಯಾಗಿ ಎಷ್ಟೇನು ಕೆಲಸ ಎಲ್ಲ, ಜಾಸ್ತಿ ಏನು ಐಟಮ್ ಬೇಡ. ಜೀರಿಗೆ ಅಡುಗೆ ಮನೆಯಲ್ಲಿ ಸುಲಭವಾಗಿ ಎಲ್ಲರ ಮನೆಯಲ್ಲೂ ಸಿಗುವಂಥದ್ದೇ. ಒಮ್ಮೆ ಈ ರೀತಿಯಾಗಿ ಮಾಡಿ ಇದನ್ನು ಸೋಸ್ಕೋಬೇಕಾಗತ್ತೆ. ಈ ರೀತಿ ಆದಮೇಲೆ ಇದನ್ನು ಸೋಸ್ಕೊಂಡು ಆಮೇಲೆ ಕುಡಿಬೇಕಾಗತ್ತೆ. ನೋಡಿ, ಇಲ್ಲಿ ಆ ಜೀರಿಗೆ ನಾನು ಸೋಸ್ಕೊಂಡಿದ್ದೀನಿ. ಸೋಸಿ ಆದಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ. ನೋಡಿದರೆ ಕೂಡ ಒಂದು ರೀತಿ ಖುಷಿ ಆಗುತ್ತೆ, ಒಂದು ರೀತಿ ಚೆನ್ನಾಗಿದೆ. ಈ ಜ್ಯೂಸನ್ನು ಕುಡಿಬೇಕು ಅಂತ ಅನಿಸುತ್ತೆ. ಜಾಸ್ತಿ ಕಹಿ ಏನೂ ಇರೋದಿಲ್ಲ, ಯಾರು ಬೇಕಾದರೂ ಕುಡಿಬೋದು. ಮಕ್ಕಳಿಗೂ ಸಹ ಮಾಡಿಕೊಡ್ಬೋದು. ಮಕ್ಕಳು ಏನಾದರೂ ಸಣ್ಣ ಮಕ್ಕಳು ಹೊಟ್ಟೆ ನೋವಿಗೆ ಅಂತ ಹೇಳ್ತಾ ಇರ್ತಾರಲ್ಲ, ಆ ಮಕ್ಕಳಿಗೂ ಕೊಡ್ಬೋದು, ಏನು ತೊಂದರೆ ಇರೋದಿಲ್ಲ. ಜೀರಿಗೆ ಅಂತ ಹೇಳಿದರೆ ಒಂದು ಒಳ್ಳೆ ರೀತಿಯ ಪವರ್ಫುಲ್ ರಾಮಬಾಣ ಅಂತಲೇ ಹೇಳ್ಬೋದು. ಇದರಿಂದ ಏನು ಫೇಲ್ಯೂರ್ ಆಗೋದಿಲ್ಲ. ಈ ರೀತಿಯಾಗಿ ಮಕ್ಕಳಿಗೂ ಸಹ ಕೊಡ್ಬೋದು, ದೊಡ್ಡವರು ಸಹ ಕುಡಿಬೋದು. ಜೀರಿಗೆಯಿಂದ ತುಂಬಾ ಒಂದು ಉಪಯೋಗ ಇದೆ. ಈ ರೀತಿಯಾಗಿ ಒಂದು ಕಷಾಯ ಮಾಡಿ ಕುಡೀರಿ. ಹೇಗಾಯಿತು ಅಂತ ನಿಮಗೆ ಒಂದು ರೀತಿಯ ಒಂದು ಉಪಶಮನ ಸಿಗುತ್ತೆ. ನೋವಿನಿಂದ, ಗ್ಯಾಸ್ಟ್ರಿಕ್, ಹೊಟ್ಟೆಉಬ್ಬರ, ತಲೆನೋವು, ಈ ರೀತಿ ಎಲ್ಲ ಸಮಸ್ಯೆಗಳಿಗೆ ಒಂದು ಉಪಶಮನ ಸಿಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನ ಆಲ್ಮೋಸ್ಟ್ ಎಲ್ಲರೂ ಇದೇ ರೀತಿಯಾಗಿ ಮಾಡ್ತಾರೆ. ಕೆಲವರು ಹಳ್ಳಿ ಕಡೆಯಲ್ಲೇ ಹೀಗೆ ರೀತಿ ಮಾಡ್ತಾರೆ. ಈ ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.